ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಯಾರ್ಯಾರ ಹತ್ರ ರೇಷನ್ ಕಾರ್ಡ್ ಇದೆಯೋ ಅಂಥವರು ಈ KYC ಮಾಡಿಸೋದು ಕಡ್ಡಾಯ ಮಾಡಿದ್ದಾರೆ. ಆಗಸ್ಟ್ 31ನೇ ತಾರೀಕು ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ನೀವು ಈ KYCಯನ್ನು ಮಾಡಿಸಿಲ್ಲ ಅಂತ ಅಂದರೆ ಅಂಥವರ ರೇಷನ್ ಕಾರ್ಡು ರದ್ದಾಗುತ್ತೆ. ಇನ್ ಕೇಸ್ ರೇಷನ್ ಕಾರ್ಡಲ್ಲಿ 5 ಮೆಂಬರ್ಸ್ ಇದ್ದು ಅದರಲ್ಲಿ ಒಬ್ಬರು ಅಥವಾ ಇಬ್ಬರದು ಈ KYC ಆಗಿಲ್ಲ ಅಂದರೆ ಈ KYC ಆಗದೇ ಇರೋವಂಥ ಮೆಂಬರ್ದು ರೇಷನ್ ಕಾರ್ಡಿಂದ ಡಿಲೀಟ್ ಮಾಡ್ತಾರೆ. ನಿಮಗೆ ಬರೋವಂಥ ರೇಷನ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ರೇಷನ್ ಕಾರ್ಡಿಂದ ಸಿಗೋವಂಥ ಯಾವುದೇ ಸೌಲಭ್ಯಗಳು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಯಾರ್ಯಾರು ಇನ್ನೂ ಈ KYC ಮಾಡಿಸಿಲ್ಲ ಅವರು ಆಗಸ್ಟ್ 31 ಈ KYC ಅನ್ನೋದನ್ನು ಮಾಡಿಸಿ. ಇನ್ನು ಈ KYCನ ನಿಮಗೆ ರೇಷನ್ ಕೊಡೋವಂಥ ಡಿಪೋದಲ್ಲೇ ಮಾಡ್ತಾರೆ. ನಿಮಗೆ ರೇಷನ್ ಕೊಡುವಂಥ ಡಿಪೋಗೆ ಹೋಗಿ ನಿಮ್ಮ ಬಯೋಮೆಟ್ರಿಕನ್ನು ಕೊಟ್ಟು ನೀವು ಈ KYCಯನ್ನು ಮಾಡಿಸ್ಕೋಬೇಕಾಗುತ್ತೆ. ಇನ್ನು ಈ KYC ಮಾಡಿಸೋದಕ್ಕೆ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ 2 ಡಾಕ್ಯುಮೆಂಟ್ ಇದ್ದರೆ ಸಾಕು, ಈ KYCಯನ್ನು ಮಾಡಿಕೊಡ್ತಾರೆ. ಇನ್ನು ಈ KYC ಮಾಡಿಸೋದಕ್ಕೆ ಯಾವುದೇ ರೀತಿ ಅಮೌಂಟನ್ನು ತಗೊಳ್ಳೋದಿಲ್ಲ, ಅಂದರೆ ಯಾವುದೇ ರೀತಿ ಚಾರ್ಜಸನ್ನು ಮಾಡೋದಿಲ್ಲ. ಫ್ರೀ ಆಫ್ ಕಾಸ್ಟಲ್ಲಿ ಈ KYCಯನ್ನು ನಿಮ್ಮ ಡಿಪೋದಲ್ಲೇ ಮಾಡಿಕೊಡ್ತಾರೆ. ಇನ್ನು ಈ KYC ಆಗಿದೆಯೇ ಇಲ್ವ ಅನ್ನೋದನ್ನು ಮೊಬೈಲ್ನಲ್ಲೇ ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಉಪಯುಕ್ತವಾಗಿದ್ದರೆ ಮರಿದಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ.